ಅವರ ಬಂಧುಗಳೇ ಮತ್ತು ಅವರ ಸಾಹಿತ್ಯದ ಅಭಿಮಾನಿಗಳೇ, ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ MA ಮಾಡಿ ಬಂದಾಗ ಅರೆಕಾಲಿಕ ಉಪನ್ಯಾಸಕನಾಗಿ ಸೇರಿದೆ. 400 ರೂಪಾಯಿ ಸಂಬಳ. ನನಗೆ ರಾತ್ರಿ 6ನೇ ಡ್ಯೂಟಿ, ಅದು ಪರ್ಮನೆಂಟ್ ಜಾಬ್. ನಮಗೊಂದು ತಲೆ ಬಿದ್ದಿತ್ತು, ನಾವು MA ಮಾಡಿದವರು ಅಂತ. ಆದರೆ ಆ ತಲೆಬಿದ್ದು ಮೊದಲು ತೆಗೆದಿದ್ದು ರಾಮದಾಸ್. ನೀನು MA ಏನಲ್ಲ, ಇನ್ನೂ ಮುಂದೆ ತಿಳಿಲಿಕ್ಕಲ್ಲ. ಒಂದು, ನಾವು ವಿಭಾಗದಲ್ಲಿ ಕೂತಾಗ ನಾವು ಮಾತಾಡುವಾಗ ಅವರ ಪ್ರಕಾರ ಅದು ಸ್ಪಷ್ಟ ಆಗಬೇಕು. ಧೃತರಾಷ್ಟ್ರ ಅಂದರೆ ಹಾಗೆಲ್ಲ ಮಾರಾಯ, ಧೃತರಾಷ್ಟ್ರ ಅಲ್ಪಪ್ರಾಣ ಮಹಾಪ್ರಾಣದ ವ್ಯತ್ಯಾಸ ಏನು, ಅದು ಎಷ್ಟು ಸ್ಪಷ್ಟಪಡಿಸಬೇಕು, ಎಷ್ಟು ಸ್ಪಷ್ಟ ಆಗಿ ಹೇಳಬೇಕು. ಗ್ರಹ ಪ್ರವೇಶವೋ ಈ ಒಂದು ಸ್ಪಷ್ಟತೆ ಕೊಟ್ಟು. ಇನ್ನು ನಮಗೆ ವಿಭಾಗದಲ್ಲಿ ಜೂನಿಯರ್ ಆಗಿದ್ದಿದೆ. ನಮಗೆಲ್ಲ ಒಂದು ಅಭ್ಯಾಸ, ಹಳಗನ್ನಡ ನುಡುಗನ್ನಡ ಕಾವ್ಯ ಮಾಡುವಾಗ ಅದರಲ್ಲಿ ಅರ್ಥವನ್ನು ಬರ್ಕೊಳ್ಳೋದು. ನಾವು ಕ್ಲಾಸಲ್ಲಿ ಪಾಠ ಮಾಡಿದ ಅನುಕೂಲ ಆಗುತ್ತೆ, ಅರ್ಥ ಬರ್ಕೊಳ್ಳೋದು. ಅವ್ರು ಏನು ಮಾಡ್ತಿದ್ವು ಅಂದರೆ, ಈ ಅವ್ರು ಫ್ರೀಯಾಗಿ ಕೂತಾಗ ನಾವು ಡಿಪಾರ್ಟ್ಮೆಂಟಲ್ಲಿ ಇಲ್ಲದೆ ಇದ್ದಾಗ ಅವ್ರಿಗೊಂದು ಅಭ್ಯಾಸ, ನಮ್ಮ ಟೆಕ್ಸ್ಟ್ ಬುಕ್ ತಗೊಂಡು ನೋಡು. ನಮ್ಗೆ ಗೊತ್ತಾಗ್ತಿರ್ಲಿಲ್ಲ, ನಮ್ಗೆ ಫಸ್ಟ್ ಗೊತ್ತಾಗಲಿಲ್ಲ ಅದು. ಆಮೇಲೆ ಅದರಲ್ಲಿ ಯಾವುದೋ ಒಂದು ಅರ್ಥ ನಾವು ತಪ್ಪು ಕರ್ಕೊಂಡಿದ್ರೆ ನಾವು ಊಟ ಎಲ್ಲ ಮಾಡಿ ಬಂದು ಕೂತ್ಕೊಂಡೆ ಹೇಳ್ತಿದ್ರು. ನಾನು ಹೇಳ್ತಿದ್ದೆ ಇದು ಅದಲ್ಲ, ಏನು ನೋಡಿ, ಯಾವ ಡಿಕ್ಷನರಿ ನೋಡಿದ್ದು, ನಿನ್ನೆ ಒಂದು ಡಿಕ್ಷನರಿ ಉಂಟಾ ಅಂತ ಹೇಳಿ ಜೋರು ಮಾಡಿ ಸರಿಯಾಗಿ ಮಾಡಬೇಕು. ಆಮೇಲೆ ಒಂದ್ಸರಿ ನಾಟಕದಲ್ಲಿ ಅವ್ರು ಎಷ್ಟು ಆಗ್ತಿದ್ರು ಅಂದರೆ, ನಾಟಕ ಬಿಟ್ಟು ಆ ನಾಟಕ ಪ್ರದರ್ಶನ ಅವ್ರು ಬೇರೆ ಮಾತನಾಡಿದರೆ ಬಯಸ್ಕೊಂಡು ಬರ್ಬೇಕಿತ್ತು. ನಾನು ಬಯಸ್ಕೊಂಡಿದ್ದೆ. ಮಾಧವಿ ಮೇಡಮ್ ಎಲ್ಲ ಇದ್ದಿದ್ರು, ನಾನು ಗುಂಡಿರಾಜೆಲ್ಲ ಇದ್ದಿದ್ದು. ಬೇರೆಯವರ ಸಾಯೋ ಆಟ ಅಂತ ನಾಟಕ ಇರಬೇಕು. ನಮಗೊಂದು ಓಲಿ ಬೀಚ ಹೆಗಡೆ ಇದ್ದಿದ್ದು. ರಾಮದಾಸರು ಒಂದು ಸೂತ್ರಧಾರನವರು ಕಾಣ್ತದೆ. ನಮ್ದು ಉಂಟಲ್ಲ ಕೊಟ್ಟು ಮಾತಾಡೋದೇನಾದ್ರು. ಅವರು ನಾಟಕ ಎಲ್ಲ ಆರಂಭ ಆಯ್ತು, ಹೀಗೆ ತಿರುಗ್ತಾ ಇದ್ರು. ಅವರು ತಿರುಗುವಾಗ ಆ ಡೈಲಾಗ್ ಮಾತು ನೆನಪಿಸ್ಕೊಡು. ಆಗ ನಾನೇನೋ ಬೇರೆ ವಿಷಯ ಮಾತಾಡಿದೆ ಅವರ ಹತ್ರ. ನೀನು ನಿನ್ನ ಡೈಲಾಗ್ ಏನಾದ್ರು ನೋಡ್ಕೊ ಹೋಗು, ಮತ್ತೆ ಮಾತಾಡೋದು ಅಂದರೆ ರಂಗದಲ್ಲಿ ನಾನು ಹೇಗೆ ಮಾತಾಡಬೇಕು, ಪ್ರೆಸೆಂಟೇಷನ್ ಹೇಗೆ ಇರಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೊರತು ಇಲ್ಲಿ ಬೇರೆ ಯಾವ್ಯಾವ ವಿಷಯ ಬಗ್ಗೆ ಮಾತಾಡಬಾರ್ದು. ಒಂದಷ್ಟು ಇನ್ವಾಲ್ವ್ಮೆಂಟ್ ಅಂತ. ಇನ್ನೊಂದು, ಅವ್ರದ್ದು ವಿಭಾಗದಲ್ಲಿ ನಾನು ನಮ್ಮದು ಮೇಡಮ್ಗೆಲ್ಲ ಒಂದು ಕನ್ನಡ ವಿಭಾಗದಲ್ಲಿ ಒಂದು ಕನ್ನಡಿ ಹೀಗೆ ಅದು ತೆಗೆಯುವಾಗ ಬಿತ್ತು, ಅದನ್ನು ಬೀಳುವಾಗ ಇದ್ದಿತ್ತು. ಅದು ಯಾಕೆ ಕೂತ್ಕೊಂಡೆ ಬೇರೆ ಬಿತ್ತು ಅಂತ ಹೇಳಿದಾಗ ನಾನು ಮುಟ್ಟಿದ್ಕೊಳ್ಳೆ ಬಿತ್ತು. ನಮ್ಗೆ ಅವಾಗ ಸ್ವಲ್ಪ ಭಯ. ಆಗ ಪ್ರಿನ್ಸಿಪಾಲ್ ಶಿವರಾಮ್ ಶೆಟ್ಟಿ ಸಿಕ್ಕಿದ್ರು. ಸೀದಾ ನಾನು ಹೋಗಿ ಹೇಳಿದೆ, ನನಗೆ ಸಿಕ್ಕು 400 ರೂಪಾಯಿ ಸಂಬಳ. ಅವಾಗ ಸರ್ ಅದ್ರ ದಂಡ ಎಷ್ಟು ನಾನು ಕೊಡ್ತೇನೆ ಆಯ್ತು ಫಸ್ಟ್ ಮಾಡುವಾಗ ಶಿವರಾಮ್ ಶೆಟ್ಟಿ ಹೇಳಿದ್ರು. ರಾಮದಾಸ್ ವಿಭಾಗಕ್ಕೆ ಬಂದ ಮೇಲೆ ರಾಮದಾಸ್ ಅಂತ ಹೇಳಿದೆ, ಸರಿ ಹೀಗೆ ಆಗಿದೆ, ನಾನು ದಂಡ ಕೊಡ್ತೇನೆ, 10,000 ರೂಪಾಯಿ ಕೊಡು. ಎಂತ ಮಾತಾಡ್ತೀನಿ, ಅದು ಕಾಲೇಜ್ ವಸ್ತು, ಅದನ್ನು ತೆಗೆದು ಸರಿ ಮಾಡಬೇಕಿತ್ತು, ಮಾಡಲಿಲ್ಲ. ನೀನಂತ ಕೊಡ್ತೀನಿ, ನೀನು ಮಾಡಬೇಕಂತ ಮಾಡಿದ್ದಂತ, ಅದಕ್ಕೆಲ್ಲ ನೀವು ಕಮಿಟ್ಮೆಂಟ್ ಮಾಡ್ಕೊಳ್ಬಾರ್ದು ಅಂತ ಅಡ್ವೈಸ್ ಮಾಡಿ. ಇನ್ನು ತರಗತಿಯಲ್ಲಿ ಒಂದು ಇನ್ಸಿಡೆಂಟ್ ಹೇಳಿ. ಬಹುಶಃ ಆ ಕಾಲದಲ್ಲಿ ಪ್ರಸಂಗ ಎಲ್ಲ ನಮ್ಮ ಶಿಷ್ಯರೇ ವಿನೋದನಿಗೆ ಅವರಲ್ಲೆಲ್ಲ ಪಾಠ ಮಾಡಿ ಸ್ವಲ್ಪ ಆಲೋಚನೆ ಮಾಡಬೇಕು. ಯಾಕಂದ್ರೆ ಅವರೊಂದು ಕ್ರಾಸ್ ಕೊಡ್ತೇನೆ, ಈ ಕೋರ್ಟಲ್ಲಿ ವಕೀಲರು ಹಾಕಿದ್ರೆ ಒಂದು ಕ್ರಾಸ್ ಹಾಕಿಬಿಡ್ತಿದ್ರು ನಮಗೆ ಯಾರಾಗಬೇಕು. ಒಬ್ಬರು ಲೆಕ್ಚರರು ಹಂಗೆ ಯಾರು ಗೊತ್ತಿಲ್ಲ, ಟೆಂಪ್ರರಿ ಆಗಿದ್ರು ಮತ್ತು ಬಿಟ್ಟೋದ್ರು. ಭಾರತದ ಬಗ್ಗೆ, ಮಹಾಭಾರತದ ಬಗ್ಗೆ ಮಾತಾಡುವಾಗ ರಾಜಸೂಯ ಯಾಗ ಮಾಡಿದ್ದು ಅವರು ಕೌರವ ಅಂತ ಏನೋ ಕ್ಲಾಸಲ್ಲಿ ಪಾಠ ಮಾಡ್ತಾರೆ. ಭಾಳ ಶಾರ್ಪ್ ಕೆಲವು ಸ್ಟೂಡೆಂಟ್ಸ್ ಇದ್ದಿದ್ರು. ಅವಾಗ ಕ್ಲಾಸಲ್ಲಿ ಆ ಲೆಕ್ಚರ್ ಕೇಳಿದ್ರು, ಅಲ್ಲ ರಾಜಸೂಯ ಯಾಗ ಮಾಡಿದ್ದು ಧರ್ಮರಾಯ ಅಲ್ವಾ ಸರ್? ಅಲ್ವಾ, ನಿಂಗೆ ಅಂತ ಗೊತ್ತು, ಅದು ಮಾಡಿದ್ದು ಕೌರವನೇ, ನಾನು ಹೇಳುದು ಅಂತ. ಕೆಲವು ಮಕ್ಕಳೆಲ್ಲ ಬಿಡ್ತಿದ್ರು ಸರ್.